ನೋಡು, ಇದ್ರ ಹೆಸರು ಎಮಿಲಿಯಾ ಸಾಂಚಿಫೋಲಿಯಾ. ಮತ್ತು ಇದಕ್ಕೆ ಕಾಡು ಮೂಲಂಗಿ ಅಂತ ಕರೀತಾರೆ, ಆಯಿತಾ. ಮತ್ತು ಇದು ಗಿಡಮೂಲಿಕೆ, ಅದರಲ್ಲಿ ಚಟ್ನಿ ಅಂಥದ್ದೆಲ್ಲ ಮಾಡಿ ಸ್ವಲ್ಪ ಖಾರ ಮೂಲಂಗಿ ಟೈಪೆಟ್ ರುಚಿ ಅದು. ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಗೆ, ಇದಕ್ಕೆ ಕೆಮ್ಮಿಗೆ ಅಂಥದಕ್ಕೆ, ಜೀರ್ಣ ಶಕ್ತಿಗೆಲ್ಲ. ಮತ್ತು ಚರಂಡಿಯಲ್ಲಿ ತಂಪಾದ ಜಾಗದಲ್ಲೆಲ್ಲ ಬರುತ್ತೆ ಚೆನ್ನಾಗಿ. ಎಲೆ ನೋಡಿದರೆ ನೀನೀಗಷ್ಟೇ ಹೇಳಿದೆಯಲ್ಲ, ಇದಕ್ಕೀಗ ಬೊಟಾನಿಕಲ್ ಇದರಲ್ಲಿ ಏನು ಹೇಳೋದು ಹೇಳು, ಅದೇ ಅಲ್ಲ ಪುಸ್ತಕ ಕೊಟ್ಟಿದ್ದೀನಲ್ಲ. ಹಾಂ, ಏನಿದು ಸೆರೇಟೆಡಾ, ಸಿಂಪಲ್ಲಾ, ಕಾಂಪ್ಲೆಕ್ಸಾ, ಏನಿದು ಅಂತ ಪಿಂತ ಅಲ್ಲ, ಕರೆಕ್ಟಾಗಿ ಬಾಯ್ಪಟ ಹೊಡ್ಕೊಂಡು ಹೇಳಬೇಕು ನೆಕ್ಸ್ಟು. ನೋಡಿ, ಎಲೆ ಈ ಥರ. ಎಲೆ ಈ ಥರ. ಮತ್ತು ಈ ಎಲೆ ಸಾಫ್ಟು, ಮುಟ್ಲಿಕ್ಕೂ ಸ್ಮೂತು, ಸಾಫ್ಟು, ಒಂಚೂರು ಹಿಂಗಂದ್ರೆ ಡ್ಯಾಮೇಜ್ ಆಗೋಗುತ್ತೆ. ಮತ್ತು ಹೂವಿನ ಸ್ಟ್ರಕ್ಚರು ಒಂಥರ ಗೊಂಚಲು ಟೈಪ್, ಅದಕ್ಕೂ ಏನೋ ಒಂದು ಹೆಸರು ಇದೆ ಬೊಟಾನಿಕಲ್ ಲ್ಯಾಂಗ್ವೇಜಲ್ಲಿ, ಈ ಥರ ಹೂ ಇರೋದಕ್ಕೆ. ಈ ಗುಲಾಬಿ ಎಲ್ಲಾದರೆ ಒಂದೇ ಒಂದು ಹೂ ಬರುತ್ತೆ ನೋಡಿ, ಅಲ್ವಾ? ಹಾಂ, ಸೊ ಇದೊಂದು ಶೇಪು ಈ ಥರ ಹಿಂಗೆ ಗೊಂಚಲು ಟೈಪು, ಅಂಥದ್ದೆಲ್ಲ ಒಂದು ಹೆಸರಿದೆ ಒಂದು. ಮತ್ತು ಕಾಮನ್ನು, ಬೆಳೆಯೋಕ್ಕೂ ಸುಲಭ, ನೋಡೋಕ್ಕೂ ಚೆಂದ. ಗಿಡಮೂಲಿಕೆನಾಯಿತು, ಮನೇಲಿ ಏನಾದ್ರು ತಿನ್ಬೋದು, ಯೂಸ್ ಮಾಡೋಕ್ಕೆ ಹೆಂಗೆ ಅಂತ ಗೊತ್ತಿದ್ದರೆ ಯೂಸ್ ಕೂಡ ಮಾಡೋಕ್ಕಾಗುತ್ತೆ. ಒಳ್ಳೆ ಗಿಡ ಅದು, ಎಮಿಲಿಯಾ ಸಾಂಚಿಫೋಲಿಯಾ. ಅದ್ರ ಸಂಸ್ಕೃತ ಇದರಲ್ಲಿ ಒಂದು ಸರ್ತಿ ನೋಡ್ಕೋಬೇಕು.